ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಕೆಪಿಸಿಸಿ ಸ್ಥಾನ ಕೈತಪ್ಪಿದ್ದಲ್ಲ, ಹೈಕಮಾಂಡ್ ನಾಯಕರು ಒನ್ ಮ್ಯಾನ್ ಒನ್ ಪೋಸ್ಟ್ ಅಷ್ಟೇ ಅನ್ನೋ ಮಾತನ್ನ 2 ತಿಂಗಳಿಂದ ಹೇಳ್ತಾ ಇದ್ದಾರೆ. ನನಗೆ ಮಂತ್ರಿ ಸ್ಥಾನವೂ ಬೇಕಿತ್ತು ಅಂತ ಜಾರಕಿಹೊಳಿ ಅವರು ಸ್ಪಷ್ಟನೆ ನೀಡೋ ಪ್ರಯತ್ನ ಮಾಡಿದ್ದಾರೆ. ಇನ್ನೂ ಮುಂದುವರೆದು ಮಾತನಾಡಿದ ಅವರು, ಜಮೀರ್ ಅವರ ಅವಶ್ಯಕತೆ ನಮಗಿದೆ, ಆದ್ದರಿಂದ ಅವರನ್ನ ಶೀಘ್ರದಲ್ಲಿಯೇ ಸಚಿವ ಸ್ಥಾನ ನೀಡುವ ಕುರಿತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮಂತ್ರಿ ಸ್ಥಾನ ತಪ್ಪಿಸೋದಕ್ಕೇನೆ ಜಮೀರ್ ಅವರ ಆಡಿಯೋ ಹೊರಗಡೆ ಬಿಟ್ಟು ಆಗಿದೆ, ಆದ್ರೆ ಅವರ ತಂತ್ರ ಸಫಲ ಆಯ್ತು ಅಷ್ಟೇ. ಆಡಿಯೋ ಬಿಟ್ಟಾಗಿದೆ, 1 ಬಿಟ್ರೇನು 2 ಆಡಿಯೋ ಬಿಟ್ರೇನು ಅಂತ ಅವರಿಗೆ ಮೊದಲ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಕೈ ತಪ್ಪಿದ್ದಿಲ್ಲ, ಭಾಳ ಕ್ಲಿಯರ್ ಕಟ್ ಇದೆ, ಅದು ಕ್ರಿಸ್ಟಲ್ ಕ್ಲಿಯರ್. ಒಂದೇ ಅಂತ ಅವ್ರದ್ದು ಮಾನದಂಡ ಅದ್ರ ಪ್ರಕಾರ ಆಗಿದೆ ಅಷ್ಟೇ. ಒನ್ ಮ್ಯಾನ್ ಒನ್ ಪೋಸ್ಟು. ಅದರಲ್ಲಿ ಆ ಗುಂಪು ಈ ಗುಂಪು ಅವ್ರ ಕೈ ತಪ್ಪಿಸ್ರು ಇವ್ರ ಕೈ ತಪ್ಪಿಸ್ರು, ಹಂಗೋಯ್ತು ಹಿಂಗೋಯ್ತು ಏನೂ ಇಲ್ಲ. ಹೋಗಿದ್ದು ಒಂದೇ ಮಾನದಂಡ. 2 ತಿಂಗಳಿಂದ ಹೇಳ್ತಿದ್ದಾರೆ ನಮಗೆ, ಇವತ್ತಲ್ಲ 2 ಮಂತ್ಸಿಂದನ ಅದು ನಡೀತಾನೆ ಇತ್ತು. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳಿದರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಪೋಸ್ಟಲ್ಲಿದ್ದರು ಅವರು. ಆ ರೂಲ್ ಬಂದಾಗ ಆಲ್ರೆಡಿ ಆ ಕೇಸ್ನಾಗಿದ್ದರು. ಆಮೇಲೆ ಅವ್ರ ಮುಂದಿರುವಂಥ ಲೋಕಸಭೆ ಇತ್ತು, ಆ ಸಮಯದಲ್ಲಿ ಬದಲಾವಣೆ ಮಾಡಬಾರ್ದು, ಬೇರೆ ಆಗೋಲ್ಲ ಅಂತ ಆ ಕಾರಣಕ್ಕೆ ಅವ್ರು ಬಂದ ಕಾರಣಗಳು ಸಾಕಷ್ಟು ಪರವಾಗಿದ್ವಿ. ಹೀಗಾಗಿ ಅವ್ರು ಮುಂದುವರಿಸ್ತಾರೆ ಅಷ್ಟೇ. ಈಗ ಒನ್ ಮ್ಯಾನ್ ಒನ್ ಪೋಸ್ಟ್ ಹೇಳಿದ್ರೆ ಅದಕ್ಕಾಗಿ ಇದಾಗಿದೆ ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಹೌದು, ಇದನ್ನು ಬಿಟ್ಟರೆ ಇದು ಮಂತ್ರಿ ಇಲ್ಲಾಂದ್ರೆ ಅದು ಹಾಗೆ ಆಗ್ತಿದ್ವಿ. ನಾವು ಎರಡೂ ಹೇಳಿದ್ದೀವಿ, ಕೊನೆಯದಾಗಿ ಅವ್ರು ಬಿಟ್ಟಿದ್ದೀವಿ ಹೈಕಮಾಂಡ್ಗೆ, ಯಾವ್ದು ಮಾಡಿದ್ರೆ ಮಾಡಂತ ಹೇಳಿದ್ವಿ. ಅಂತಿಮವಾಗಿ ಮಂತ್ರಿ ಮುಂದುವರಿಸಿದ್ದಾರೆ, ಅದನ್ನು ಬೇರೆಯವ್ರಿಗೆ ಕೊಟ್ಟಾರೆ. ಮಾಡ್ಬೋದು, ನೋಡೋಣ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದ್ದೇ ಇರ್ತದೆ. ಮತ್ತು ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ತೊಗೊಂಡು. ಈಗ ಅವರ ಉದ್ದೇಶ ಸಫಲ ಆಯಿತು. ಇನ್ನು 10 ಬಿಟ್ಟರೆ ಅಟ್ಟೆ, 100 ಬಿಟ್ಟರೆ ಅಟ್ಟೆ ಏಟ್ರದು. ಅವ್ರು ಸಫಲ ಆಗಬೇಕು, ಸಫಲ ಆದ್ರು ಹೋಗಿತ್ತು ಅಷ್ಟೇ. ಇನ್ನು ಮಂಡ್ಯದಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮುಸ್ಲಿಂ ಸಮುದಾಯ ಪಂಜಿನ ಮೆರವಣಿಗೆಯನ್ನ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಮೂಡಾ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಕಾಂಗ್ರೆಸ್ ವಿರುದ್ಧ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಕಾಂಗ್ರೆಸ್ 136 ಸೀಟು ಗೆಲ್ಲುವುದಕ್ಕೆ ಜಮೀರ್ ಅವರ ಪಾತ್ರವೂ ಕೂಡ ಇದೆ. ಅವರಿಗೆ ಸಚಿವ ಸ್ಥಾನಮಾನ ಕೊಡದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೇಡಮ್, ಕೆಪಿಸಿಸಿ ಪಟ್ಟಕ್ಕೆ ಸತೀಶ್ ಅವರಿಗೆ ಸಿಗುತ್ತೆ ಅನ್ನುವಂಥ 99% ಲೆಕ್ಕಾಚಾರ ಇತ್ತು. ಆಮೇಲೆ ಜಮೀರ್ ಅವ್ರದ್ದು ನಾವಿದು ನಿರೀಕ್ಷೆ ಮಾಡಿದ್ವಿ, ಹಿಂಗೆ ಆಗುತ್ತೆ, ಮೊದಲ ಪಟ್ಟಿಲಿ ಮೊದಲ ಹಂತದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ. ಅಂದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ, ಒಬ್ರಿಗೆ ಒಂದೇ ಹುದ್ದೆ ಅಂತ ಹೈಕಮಾಂಡ್ ಹೇಳಿದ್ರಿಂದ ನಾನು ಕೆಪಿಸಿಸಿಗಿಂತ ನನಗೆ ಮಿನಿಸ್ಟರ್ ಪಟ್ಟನೇ ಬೇಕು ಅಂತ ನಾನೇ ಡಿಸೈಡ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಯಾಕೆಂದರೆ ಬೆಳಗಾವಿ ರಾಜಕಾರಣದಲ್ಲಿ ಸಚಿವ ಸ್ಥಾನ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಪವರ್ ಇಲ್ಲ ಅಂತಂದರೆ, ನೀವು ಪವರ್ಲೆಸ್ ಆದರೆ ಬೆಳಗಾವಿಯಲ್ಲಿ ಅಂತಂದರೆ ಇನ್ನೊಬ್ಬರು ಪವರ್ಫುಲ್ ಆಗಿಬಿಡ್ತಾರೆ. ಆವಾಗ ಏನೇ ಆಗಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಅಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯ ಒಬ್ಬರಾದ್ರೂ ಪವರಲ್ಲಿ ಇರಲೇಬೇಕು. ದಟ್ ಈಸ್ ದಿ ಅಲಿಖಿತ ನಿಯಮ. ಅದು ಬಾಲಚಂದ್ರ ಜಾರಕಿಹೊಳಿ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಆಗ್ಬೋದು. ಯಾರೋ ಒಬ್ರು ಜಾರಕಿಹೊಳಿ ಫ್ಯಾಮಿಲಿಯಿಂದ ಅಲ್ಲಿ ಪವರ್ ಅಲ್ಲಿ ಇರಲೇಬೇಕು. ಇಲ್ಲದೇ ಇದ್ರೆ ಬೇರೆಯವ್ರು ಅವ್ರನ್ನ ನುಂಗಿ ನೀರು ಕುಡಿದ್ಬಿಡ್ತಾರೆ. ಸೊ ಬೇರೆಯವ್ರು ನುಂಗೋಕ್ಕಿಂತ ಮುಂಚೆ ಇವರೇ ನುಂಗಕ್ಕೆ ರೆಡಿಯಾಗಿರು, ಆ ಥರ ಅಲ್ಲ. ಐ ಮೀನ್ ಅಂದರೆ ಪವರ್ ಇರಬೇಕು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಜಾರಕಿಹೊಳಿ ಅವರು ಆ ಒಂದು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಒಂದು ಅಹಿಂದ ಸಮುದಾಯದ ನಾಯಕನಿಗೆ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಸಿದ್ದರಾಮಯ್ಯನವರನ್ನ ವೆಕೆಟ್ ಮಾಡಿಸಿದ ಮೇಲೆ ಈಗ ಈಡಿಗ ಸಮುದಾಯದಿಂದ ಹರಿಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ.
ಸೊ ಇವರು ಅಹಿಂದ ಮತಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರಾ ಲೈಕ್ ಸಿದ್ದರಾಮಯ್ಯನವರು? ಐ ಡೋಂಟ್ ನೋ, ಇನ್ನೂ ಗೊತ್ತಿಲ್ಲ. ಅವರು ರಾಜಕಾರಣದಲ್ಲಿ ತುಂಬ ಅಷ್ಟು ಮೇನ್ ಸ್ಟ್ರೀಮಲ್ಲಿ ಆ್ಯಕ್ಟಿವ್ ಆಗಿ ಕಾರ್ಯನಿರ್ವಹಿಸಿ ಇರೋದನ್ನು ನಾವು ನೋಡಿಲ್ಲ, ಯಾರು ಬಿ ಕೆ ಹರಿಪ್ರಸಾದ್ ಅವ್ರನ್ನ. ಸೊ ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ನೋಡಿರೋದು RSSನ ಟಾರ್ಗೆಟ್ ಮಾಡೋದು. ಇವತ್ತು ನೋಡಿ RSSನ ಯಾರ್ಯಾರು ಟಾರ್ಗೆಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಹುದ್ದೆಗಳೇ ಸಿಕ್ಕಿದೆ. ಲೈಕ್ ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ RSSನ ಟೀಕೆ ಮಾಡ್ತಾ ಇದ್ರು, ಅವರು ಮುಖ್ಯಮಂತ್ರಿ ಆದರೂ ನಿರ್ಗಮಿಸಿದ್ರು. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ RSSನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾ ಇದ್ರು. ಆ ಸಂಘಟನೆಯ ಒಂದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಬರ್ತಾ ಇರುವಂತಹ ದೇಣಿಗೆಗೆ ಸಂಬಂಧಪಟ್ಟಂತೆ, ಮತ್ತು ಅದು ಯುವಕರ ಮನಸ್ಸಿನಲ್ಲಿ ಏನೋ ಒಂದು ವಿಷಬೀಜ ಬಿತ್ತುತ್ತಾ ಇದೆ ಅನ್ನೋ ಲೈನಲ್ಲಿ ಮಾತಾಡೋದು. ಸೊ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಸಚಿವರಾಗಿದ್ದಾರೆ, ಮತ್ತೆ ಅವ್ರಿಗೆ ಹೋಮ್ ಮಿನಿಸ್ಟ್ರಿಯನ್ನು ಕೊಡ್ತಾ ಇದ್ದಾರೆ. ದಟ್ ಈಸ್ ದಿ ನಂಬರ್ 2 ಪೊಸಿಷನ್ ಗವರ್ನಮೆಂಟಲ್ಲಿ. ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಕೂಡ ರಾಷ್ಟ್ರೀಯ ಸುಳ್ಳುಗಳ ಸಂಘ ಇದು RSS ಅಂತ ಸಮಯ ಸಿಕ್ಕಾಗಲೆಲ್ಲ RSSನ ಟೀಕೆ ಮಾಡೋಂಥವ್ರು ಬಿ ಕೆ ಹರಿಪ್ರಸಾದ್ ಅವರು. ಸೊ RSSನ ಯಾರು ಕಟುವಾಗಿ ಟೀಕಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಕ್ಕಿವೆ. ಅದೇನೋ ನನ್ನ ಅವಲೋಕನೆ ತಪ್ಪಿರ್ಬೋದು, ಬಟ್ ಹಾಗೆ ಇದೆ ಒಂದು.